ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ವಿಮಾನ ಬಂದಿಳಿಯಲಿದೆ. ಲ್ಯಾಂಡ್ ಆಗ್ತಿದ್ದ ಹಾಗೆ ವಿಮಾನದ ಬಳಿ ಸಿಐಎಸ್ಎಫ್ ಅಧಿಕಾರಿಗಳು ಹೋಗ್ತಾರೆ. ಸಿಐಎಸ್ಎಫ್ ಅಧಿಕಾರಿಗಳು ಈಗ ಸದ್ಯ ಅಲರ್ಟ್ ಆಗಿದ್ದಾರೆ. ಲ್ಯಾಂಡ್ ಆಗ್ತಿದ್ದ ಹಾಗೆ ವಿಮಾನದ ಬಳಿ ಹೋಗಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದು ಇಮಿಗ್ರೇಷನ್ ಅಧಿಕಾರಿಗಳ ಬಳಿ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಬಳಿಕ ಪ್ರಜ್ವಲ್ನನ್ನ ವಶಕ್ಕೆ ಪಡೆಯುತ್ತೆ ಇಮಿಗ್ರೇಷನ್ ಅಧಿಕಾರಿಗಳ ತಂಡ. ವಶಕ್ಕೆ ಪಡೆದ ನಂತರ ಪ್ರಜ್ವಲ್ರನ್ನ ಎಸ್ಐಟಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಸೊ ವಿಮಾನ ಬರ್ತಿದ್ದ ಹಾಗೆ ಎಲ್ಲ ಪ್ರಯಾಣಿಕರು ಇಳ್ಕೊಳ್ತಾರೆ. ಸೊ ಅಲ್ಲಿ ಒಂದು ವೆಹಿಕಲ್ ಅವ್ರನ್ನ ಕರೆದುಕೊಂಡು ಹೋಗಿ ಅವ್ರನ್ನ ಮುಖ್ಯ ಇದ್ರ ಹತ್ರ ಬಿಡುತ್ತೆ. ಅದೆಲ್ಲವೂ ಕೂಡ ನಮಗೆ ಗೊತ್ತಿರೋ ಪ್ರೊಸೀಜರ್. ಆದರೆ ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಸಿಐಎಸ್ಎಫ್ ಅಧಿಕಾರಿಗಳು ಹೋಗಿ ನೇರ ಕರೆತಂದು ಇಮಿಗ್ರೇಷನ್ ಅಧಿಕಾರಿಗಳ ಮುಂದೆ ಬಿಡ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದು ಕೃಷ್ಣ. ಈಗ ಬರ್ತಾ ಇರುವಂತಹ ಒಂದು ಲೇಟೆಸ್ಟ್ ಸುದ್ದಿ, ಸಿಐಎಸ್ಎಫ್ ಸಿಬ್ಬಂದಿಗಳು ಈಗ ಅಲರ್ಟ್ ಆಗಿದ್ದಾರೆ. ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದು ನಂತರ ಅವರು ಇಮಿಗ್ರೇಷನ್ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ. ಸೊ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಕೇಸ್ನ ಒಂದು ಆರೋಪಿ ಆಗಿರೋ ಕಾರಣಕ್ಕೆ ಈ ಪ್ರೊಸೀಜರ್ಗಳಾಗ್ತಿರೋದಾ? ಖಂಡಿತ ದಿವ್ಯಜ್ಯೋತಿ, ನಾರ್ಮಲ್ ಆಗಿ ಏನಂತಂದ್ರೆ ಯಾವುದೇ ರೀತಿಯ ಪ್ರಯಾಣಿಕರು ವಿದೇಶಿ ವಿಮಾನಗಳಿಂದ ಬಂದ ನಂತರ ಈಗ ಏರ್ಪೋರ್ಟ್ ಅಲ್ಲಿ ಯಾವ ರೀತಿ ಇದೆ, ಟರ್ಮಿನಲ್ 2 ಅಲ್ಲಿ ಯಾವಾಗಲೂ ಕೂಡ ವಿದೇಶಿ ವಿಮಾನಗಳೇ ಬರುವಂತದ್ದು. ವಿದೇಶಿ ವಿಮಾನಗಳು ಬಂದರೂ ಕೂಡ ಈ ಒಂದು ಬಂದಂತವರು ನೇರವಾಗಿ ಏರೋ ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ. ಅವರು ಏರೋ ಬ್ರಿಡ್ಜ್ ಕನೆಕ್ಟ್ ಆದ ನಂತರ ಕಸ್ಟಮ್ಸ್ ಮೊದಲು ತರ್ತಾರೆ, ಅಲ್ಲಿ ಚೆಕಿಂಗ್ ಆಗುತ್ತೆ. ತದನಂತರ ಅವರ ಇಮಿಗ್ರೇಷನ್ ಸದ್ಯ ಪ್ರಜ್ವಲ್ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದು ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಿಕೊಂಡು ತಯಾರಾಗಿದ್ದಾರೆ. ಒಟ್ಟಾರೆಯಾಗಿ ಎಸ್ಐಟಿ ಟೀಮ್ ಇರಬಹುದು, ಇಮಿಗ್ರೇಷನ್ ಟೀಮ್ ಇರಬಹುದು, ಸಿಐಎಸ್ಎಫ್ ತಂಡ ಕೂಡ ಇರಬಹುದು. ಎಲ್ಲರೂ ಕೂಡ ಅವರವರ ಪ್ರಕ್ರಿಯೆಗಳನ್ನ ತತ್ಕ್ಷಣಕ್ಕೆ ಅಂದ್ರೆ ಲ್ಯಾಂಡ್ ಆಗ್ತಿದ್ದ ಹಾಗೆ ಏನೆಲ್ಲ ಮಾಡಬೇಕು ಅದಕ್ಕೆ ಸಂಪೂರ್ಣ ಸಜ್ಜಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಟರ್ಮಿನಲ್ 2 ಇಂದ ಅವರು ಎಕ್ಸಿಟ್ ಆಗ್ತಾರೆ ಅನ್ನೋ ಕನ್ಫರ್ಮೇಶನ್ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಎಸ್ಐಟಿ ಟೀಮ್ ಅವರನ್ನ ಗೌಪ್ಯವಾಗಿ ಕರೆದುಕೊಂಡು ಬರ್ಲಿಕ್ಕೆ ಹೊರಕ್ಕೆ ಏನಾದ್ರೂ ಆ ಥರದ ಕಸರತ್ತುಗಳನ್ನ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಖಂಡಿತವಾಗಿಯೂ ಇದಿವೆ. ಯಾಕಂದ್ರೆ ನೇರವಾಗಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ಮಾಧ್ಯಮಗಳು ಇರುವಂಥದ್ದು, ಜೊತೆಗೆ ಒಂದಷ್ಟು ಕಡೆ ಅವರಿಗೆ ಮುತ್ತಿಗೆಯನ್ನು ಹಾಕುವಂತಹ ಸೂಚನೆ ಇರುವಂತಹ ಕಾರಣಕ್ಕಾಗಿ ಸದ್ಯ ರಿಸ್ಕ್ ಅನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಕೂಡ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂತಹ 3-4 ಗೇಟ್ಗಳೇನಿದೆ, ಆ ಗೇಟ್ಗಳಲ್ಲಿ ಯಾವುದು ಸೂಕ್ತ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಸೊ ಎಲ್ಲಿ ಸೇಫ್, ಎಲ್ಲಿಂದ ನಾವು ಬೇಗ ಕರೆದುಕೊಂಡು ಹೋಗ್ಬೋದು ಅನ್ನುವಂಥ ನಿಟ್ಟಲ್ಲಿ ಪರಿಶೀಲನೆಗೆ ಮುಂದಾಗಿರುವಂಥ ಅಧಿಕಾರಿಗಳು ಅಲ್ಲಿಂದ ಕರೆದುಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಬಟ್ ಅದು ಇನ್ನೂ ಸ್ಪಷ್ಟವಾಗಿ ಯಾವ ಗೇಟ್ ನಿಂದ ಕರೆದುಕೊಂಡು ಹೋಗಬಹುದು ಅನ್ನುವಂಥದ್ದು ಸ್ಪಷ್ಟ ಆಗಿಲ್ಲ. ಸೊ ಅದೇ ಕಾರಣಕ್ಕಾಗಿ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೂ ಕೂಡ ಈ ಸೂಚನೆಯನ್ನ, ಈ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲಿಂದ ಅಂದ್ರೆ ಆ ಕ್ಷಣಕ್ಕೆ ಎಲ್ಲಿ ನಮಗೆ ಸೂಕ್ತ ಅನ್ಸುತ್ತೋ ಅಲ್ಲಿಂದ ನಾವು ಕರೆದುಕೊಂಡು ಬರ್ತೇವೆ, ಅಲ್ಲಿ ಎಲ್ಲಾ ಕಡೆ ಸಿದ್ಧತೆಯನ್ನ ಮಾಡ್ಕೊಂಡಿರಿ ಅನ್ನುವಂಥ ನಿಟ್ಟಲ್ಲಿ ಎಲ್ಲಾ ಕಡೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಮೇನ್ ಗೇಟ್, ಯಾವುದೇ ವಿಮಾನಗಳು ಬಂದರೂ ಕೂಡ, ಯಾರೇ ಬಂದರೂ ಕೂಡ, ಸಾಮಾನ್ಯ ಜನ ಬಂದಂತ ಸಂದರ್ಭದಲ್ಲಿ ಟರ್ಮಿನಲ್ 2 ನಲ್ಲಿರುವಂತಹ ಪಬ್ಲಿಕ್ ಗೇಟ್ ಏನಿದೆ ಅದ್ರ ಮುಖಾಂತರವಾಗಿ ಅವರನ್ನ ಕರೆದುಕೊಂಡು ಬರಬೇಕು. ಬಟ್ ಆದ್ರೆ ಇದು ಸ್ವಲ್ಪ ಕೇಸ್ ಬೇರೆ ರೀತಿ ಇರುವಂತ ಕಾರಣಕ್ಕಾಗಿ ಇಲ್ಲಿ ಕರ್ಕೊಂಡು ಬಂದ್ರೆ ಕೆಲವೊಂದಷ್ಟು ಸಮಸ್ಯೆಗಳು ಆಗ್ಬೋದು, ಯಾರಾದ್ರೂ ಮುತ್ತಿಗೆಗಳನ್ನ ಹಾಕ್ಬೋದು ಅನ್ನುವಂತ ಕಾರಣಕ್ಕಾಗಿ ಬೇರೆ ಮಾರ್ಗಗಳನ್ನ ಅಂದ್ರೆ ಇರುವಂತ 2-3 ಆಪ್ಷನ್ಗಳೇನಿದೆ ಆ ಆಪ್ಷನ್ಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿಂದ ನಾವು ಕರ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಆಯಾ ಗೇಟ್ಗಳೇನಿದೆ, ಆಯಾ ಗೇಟ್ಗಳ ಮುಂಭಾಗದಲ್ಲಿ ಒಂದಷ್ಟು ಪೊಲೀಸ್ಗಳನ್ನ ಅಲರ್ಟ್ ಮಾಡ್ಕೊಂಡಿರುವಂಥದ್ದು, ಬ್ಯಾರಿಕೇಡ್ಗಳನ್ನ ಹಾಕೊಂಡಿರುವಂಥದ್ದು, ಈ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಆ ಸಮಯಕ್ಕೆ ಅಂದ್ರೆ ಅವರು ಹೊರಕ್ಕೆ ಬರುವಂತ ಸಂದರ್ಭದಲ್ಲಿ ಎಲ್ಲಿ ಸೂಕ್ತ ಅಂದ್ರೆ ಅವರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಸಿಐಡಿ ಕಚೇರಿಗೆ ಇರ್ಬೋದು ಅಥವಾ ಆಸ್ಪತ್ರೆಗೆ ಮೆಡಿಕಲ್ ಮಾಡೋದಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವಾಹನಗಳಿಗೂ ಕೂಡ ಅನುಕೂಲ ಆಗಬೇಕು, ಅವರನ್ನು ಕರ್ಕೊಂಡು ಹೋಗುವಂಥ ವಾಹನಕ್ಕೂ ಅಂಥ ಜಾಗಗಳಲ್ಲಿ ನಾವು ಸೂಕ್ತವಾದಂಥ ಸ್ಥಳವನ್ನು ನೋಡಿಕೊಂಡು ಅಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಇನ್ನೂ ಕೂಡ ಸ್ಪಷ್ಟವಾಗಿ ಅವರು ಯಾವ ಗೇಟ್ನಿಂದ ಕರ್ಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿ ಸ್ಪಷ್ಟತೆ ಸಿಗ್ತಾ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಚೆ ಬರ್ತಾರೆ ಎಂದಾಗ ಅಲರ್ಟ್ ಆದ ನಂತರದಲ್ಲಿ ನಮಗೆ ಒಂದು ನಿಖರವಾದಂತಹ ಮಾಹಿತಿ ಸಿಗಬಹುದು. ದಿವ್ಯಾ, 34 ದಿನಗಳ ಈ ಕಣ್ಣಾಮುಚ್ಚಾಲೆ ಆಟಕ್ಕೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ತೆರೆ ಬೀಳೋದಂತೂ ಸ್ಪಷ್ಟ. ಅದಕ್ಕಾಗಿ ಎಸ್ಐಟಿ ಟೀಮ್ ಸಂಜೆಯಿಂದಲೇ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಂಡು ವಿಮಾನ ನಿಲ್ದಾಣದಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅದ್ಯಾವ ರೀತಿಯಲ್ಲಿ ಹೊರಕ್ಕೆ ಕರೆತರ್ತಾರೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಇದರ ಕಂಪ್ಲೀಟ್ ಕವರೇಜ್ ಅನ್ನ ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಕ್ಷಣ ಕ್ಷಣಕ್ಕೂ ಕೊಡ್ತಾ ಹೋಗ್ತಾ